ಅಯ್ಯೋ, ಒಳಗಡೆ ಯಾಕೆ ಹೀಗಾಗ್ತಾ ಇದೆ? ಮುಹೂರ್ತ ಮೀರಿದ ಮೇಲೆ ಬೊಂಬೆ ತಂದಿಟ್ಟಿದ್ದಕ್ಕೆ ಈ ತರ ಆಗ್ತಾ ಇದೆಯಾ? ಅಯ್ಯೋ ದೇವ್ರೆ. ಶಿವಾನಿ ಅವರೇ, ದಿಸ್ ಇಸ್ ಟೂ ಮಚ್. ನಾವಿಬ್ಬರೇ ಇರ್ಬೇಕಾದ್ರೆ ಫೋನ್ ಯಾಕೆ? ಪ್ಲೀಸ್ ಡೋಂಟ್ ಮೈಂಡ್. ಫೋನ್ ನ ಪಕ್ಕಕ್ಕಿಡಿ. ಶಿವಾನಿ ಅವರೇ, ಇನ್ ಸ್ವಲ್ಪ ದಿನದಲ್ಲಿ ನಿಮ್ದು ತ್ರಿಶೂಲ್ದು ಡಿವೋರ್ಸ್ ಆಗುತ್ತೆ. ಆಮೇಲೆ ನಾವಿಬ್ರು ಮದ್ವೆ ಆಗ್ಬೋದು. ಅವಾಗ ನಮ್ಮನ್ನ ತಡೆಯೋರು ಯಾರು ಇರಲ್ಲ. ಆಕ್ಚುಲಿ ಇಷ್ಟ ದಿನ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನಾನು ನಿಮ್ಮನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಆಕ್ಚುಲಿ ನಿಮ್ಮ ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನೀವು ವಾಪಸ್ ಬಂದೇ ಬರ್ತೀರಾ ಅಂತ. ನೋಡಿದ್ರಾ, ನೀವು ವಾಪಸ್ ಬಂದಿದ್ದೀರಾ. I love you, Shivani. ಶಿವಾನಿ ಅವರ, ಯು ಆರ್ ಸೋ ಪ್ರಿಟಿ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಲವ್ ಜಾಸ್ತಿ ಆಗ್ತಾನೆ ಇರುತ್ತೆ. ನಿಮ್ಮನ್ನು ಪಡ್ಕೊಳ್ಳೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಯಾಕೆ ಶಿವಾನಿ ಹಿಂಗ್ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ಒಂದೊಂದ್ಸತಿ ಫೋನ್ ರಿಂಗ್ ಆದಾಗ್ಲೂ ಸುತ್ತಿಗೆ ತಗೊಂಡು ಎದೆ ಮೇಲೆ ಹೊಡೆದಂಗ ಆಗ್ತಾ ಇದೆ. ಕಾಲ ಎಷ್ಟು ಬೇಗ ಬದಲಾಗೋಯ್ತಲ್ಲ. ಮೊದ್ಲೆಲ್ಲ ನೀನ್ ಯಾವಾಗ ಫೋನ್ ಮಾಡ್ತೀವಿ ಅಂತ ಕಾಯ್ತಾ ಇರ್ತಾ ಇದ್ದೆ. ನೀನ್ ಫೋನ್ ಮಾಡೋದೇ ತಡ, ಫೋನ್ಗೆ ಗೊತ್ತಾಗ್ಬಾರ್ದು, ಅದಕ್ಕಿಂತ ಮುಂಚೆನೆ ರಿಸೀವ್ ಮಾಡ್ಬಿಡ್ತಾ ಇದ್ದೆ. ಇವಾಗ್ಲೂ ಅನ್ಸುತ್ತೆ ನಿನ್ ಜೊತೆ ಮಾತಾಡ್ಬೇಕು ಅಂತ. ಅದ್ರೇನ್ ಮಾಡೋದು? ನಿನ್ ಜೊತೆ ಮಾತಾಡೋ ಹಕ್ಕನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ. ನೀನು ನನ್ನ ಜೊತೆಗೆ ಏನ್ ಮಾತಾಡ್ಬೇಕು ಅಂತ ಫೋನ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಫೋನ್ ಮಾಡ್ತಾ ಇರೋದು ನಿನ್ ಜೊತೆಗಿದಾನಲ್ಲ, ಅವನು ಗೊತ್ತಿಲ್ಲ ಅನ್ನೋದಂತೂ ನನಗೆ ಗೊತ್ತು. ಬೇಡ ಶಿವಾನಿ, ನೀನ್ ನನಗೆ ಫೋನ್ ಮಾಡ್ತಾ ಇರೋದು ಅವನು ಗೊತ್ತಾದ್ರೆ ಸುಮ್ಮನೆ ನಿಮ್ ಮೇಲೆ ಕೋಪ ಮಾಡ್ಕೋತಾನೆ. ನೀವಿಬ್ರು ಖುಷಿಯಾಗಿರ್ಬೇಕಾದ್ರೆ ಟೈಮಲ್ಲಿ ನಾನು ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡ್ಲಿ? ಶಿವಾನಿ ಅವರ, ಆದಷ್ಟು ಬೇಗ ವಿಚಾರನ ಮನೇಲಿ ತಿಳಿಸೋಣ. ನಾವಿಬ್ರು ಮದ್ವೆ ಆಗೋಣ. ಲಾಸ್ಟ್ ಟೈಮ್ಗಿಂತ ಡಬಲ್ ಗ್ರ್ಯಾಂಡ್ ಆಗಿ ಮದ್ವೆ ಆಗೋಣ. ನಮ್ಮ ಮದ್ವೆ ನೋಡಿ ಎಲ್ರು ಹೊಟ್ಟೆ ಹೊಡ್ಕೋಬೇಕು. ಹಾಗೆ ಮಾಡ್ತೀನಿ. ಯಾಕೆ ಶಿವಾನ್ ಹಿಂಗೆ ಪದೇ ಪದೇ ಕಾಡಿಸ್ತಾ ಇದೀಯಾ? ನಿನ್ ಹೆಸರನ್ನು ನೋಡ್ತಾ ಇದ್ರೆ ಕಾಲ್ ರಿಸೀವ್ ಮಾಡಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸತ್ತೆ. ಬೆಟರು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ತ್ರಿಶೂಲ್ ಯಾಕೆ ಫೋನ್ ಎತ್ತಲ್ಲ? ಏನಾಯ್ತು ಅವನ್ಗೆ? ಇನ್ನೊಂದ್ಸತಿ ಮಾಡ್ತೀನಿ. ನೀನು ತ್ರಿವಿಕ್ರಮ್ ನೆಮ್ಮದಿಯಾಗಿರಿ, ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ಶಿವಾನಿ ಅವರೇ, ಈಸ್ ಎವ್ರಿಥಿಂಗ್ ಫೈನ್? ಹಾ ತ್ರಿವಿಕ್ರಮ್, ಆರ್ ಯು ಓಕೆ? ಆರಾಮಾಗೇ ಇದ್ದೀನಿ. ಮತ್ತೆ ಯಾಕೆ ಏನು ತಿಂತಾ ಇಲ್ಲ? ಪ್ಲೀಸ್ ಹ್ಯಾವ್ ಇಟ್.
ಶಿವಾನಿ ಅವರೇ, ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ನ ಟಿವಿ, ನ್ಯೂಸ್ ಪೇಪರು ಎಲ್ಲ ಕಡೆ ಆಡ್ ತರ ಹಾಕ್ಸೋಣ. ನಮ್ಮ ಮದುವೆ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು. ನಮ್ಮ ಮದುವೆ ನಡೆದಿದ್ದಾಗ ಯಾರ ಅದ್ರ ಬಗ್ಗೆ ಮಾತಾಡಿದ್ರೋ ಅವ್ರು ಅದನ್ನ ನೋಡಿ ಹೊಟ್ಟೆ ಉರ್ಕೋಬೇಕು. ಶಿವಾನಿ ಅವರೇ, ಏನಂತೀರಾ? ಹಾ ತ್ರಿವಿಕ್ರಮ್, ಹಾ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ. ತ್ರಿಶೂಲ್ ಫೋನ್ ಆಫ್ ಆಗಿದೆ. ಎಲ್ಲಿಗೆ ಹೋದ ಇವನು? ನನಗೆ ಯಾಕೋ ಅಲ್ಲಿರೋಕ್ ಆಗ್ತಿಲ್ವಲ್ಲ. ಉಸಿರು ಕಟ್ಟ ಆಗ್ತಿದೆ. ಯಾಕೆ ಹೀಗಾಗ್ತಿದೆ? ಆದಿಶೇಷನ್ ಜೊತೆಗಿದ್ದಾಗ ಯಾವತ್ತೂ ಹೀಗಾಗಿರ್ಲಿಲ್ವಲ್ಲ. ಶಿವಾನಿ ಅವರೇ, ನಮ್ಮ ಮದ್ವೆಗೆ ಜ್ಯುವೆಲ್ರಿ ಶಾಪಿಂಗು, ಬಟ್ಟೆ ಶಾಪಿಂಗ್ ಎಲ್ಲ ಒಟ್ಟಿಗೆ ಹೋಗೋಣ. ಏನಂತೀರಾ? ನೀವೆಲ್ಲ ಅಂತೀರಾ? ಆಕ್ಚುಲಿ ಗರ್ಲ್ಸ್ ಲವ್ ಶಾಪಿಂಗ್. ವಾಟ್ ಯು ಸೇ? ನಿಜ ಅಲ್ವಾ? ಇವತ್ತು ಕಾಳಹಸ್ತ ಅಮಾವಾಸ್ಯೆ ಬೇರೆ. ಅದಕ್ಕೆ ನನಗೆ ಹೀಗಾಗಿರ್ಬೋದು. ನಾನು ಇಲ್ಲಿಂದ ಆದಷ್ಟು ಬೇಗ ಹೊರಟು ಬರ್ತೀನಿ. ಶಿವಾನಿ ಅವರೇ, ಯಾಕೆ ನಿಂತ್ಕೊಂಡ್ರೆ? ಅದು ತ್ರಿವಿಕ್ರಮ್. ನೋಡಿ ಶಿವಾನಿ ಅವರೇ, ನೀವ್ ಎಲ್ಲೂ ಹೋಗೋ ಆಗಿಲ್ಲ. ಇಡೀ ರಾತ್ರಿ ನನ್ನ ಜೊತೆನೆ ಇರ್ಬೇಕು. ಇಡೀ ರಾತ್ರಿನಾ? ಹೌದು, ನಾವಿಬ್ರು ಮದುವೆ ಆಗ್ತಾ ಇದೀವಿ. ಸೊ ನೋ ಪ್ರಾಬ್ಲಮ್. ದಯವಿಟ್ಟು ಕುತ್ಕೊಳ್ಳಿ, ಪ್ಲೀಸ್ ಕುತ್ಕೊಳ್ಳಿ ಶಿವಾನಿ ಅವರೇ. ಶಿವಾನಿ ಅವರೇ, ನೀವು ನನ್ನ ಮರ್ತು ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವಿನ್ನ ನನ್ನ ಲವ್ ಮಾಡ್ತಾ ಇದ್ದೀರಾ. ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾವ್ ಯಾಕೆ ಈ ಮೂಮೆಂಟ್ನ ಮೆಮೊರೇಬಲ್ ಆಗಿ ಮಾಡ್ಕೋಬಾರ್ದು? ಹೇಗಿದ್ರು ನಾವಿಬ್ರು ಶಿವಾನಿ 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 ಹೌದು ಶಿವಾನಿ ಶಿವಾನಿ ಹೊತ್ತು ಮೀರ್ತಾ ಬಂತು. 12 ಗಂಟೆ ಆಗೋಷ್ಟರಲ್ಲಿ ಗುಹೆ ತಲುಪ್ಕೋಬೇಕು. ತ್ರಿಶೂಲ್ ಎಲ್ಲಕ್ಕೆ ಹೋಗಿದ್ದಾನೆ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇವತ್ತು ಕಾಳಹಸ್ತ ಅಮಾವಾಸ್ಯೆ ಬೇರೆ. ಏನ್ ಕೆಟ್ಟದಾಗುತ್ತೋ ಏನೋ. ನನ್ನನ್ನು ಬೇರೆ ಒಬ್ರನ್ನೇ ಬಿಟ್ಟು ಹೋಗಿದ್ದಾನೆ. ಕೈಗೆ ಸಿಗ್ಲಿ ಅವನು, ಮಾಡ್ತೇನೆ. ಇದ್ಯಾವುದೋ ಹೊಸ ಜಾಗ. ಕತ್ಲಲ್ಲಿ ದಾರಿ ತಪ್ಪಿಸ್ಕೊಂಡೆ ಅನ್ಸುತ್ತೆ. ಈಗ ಹೇಗಪ್ಪ ಇಲ್ಲಿಂದ ಹೋಗೋದು? ಯಾವುದೋ ಗುಹೆ ತರ ಇದೆ, ಇದೇ ದಾರಿ ಅನ್ಸುತ್ತೆ. ಏನಿದು? ಬಾವುಲಿಗಳ ತರ ಪಾರ್ವಾಳಗಳು ನನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ. ಯಾಕೆ ಈ ಪಾರ್ವಾಳಗಳು ಅಟ್ಯಾಕ್ ಮಾಡ್ತಾ ಇರ್ತಾರ ಅನಿಸ್ತಾ ಇದೆ? ಏನಾಯ್ತು? ಯಾರದು? ಯಾರದ್ ಕೂಗಿದ್ದು? ಇಷ್ಟ ಹೊತ್ನಲ್ಲಿ ಇಲ್ಲೇನ್ ಮಾಡ್ತಾ ಇದಾರೆ? ಯಾರಿರ್ಬೋದು? ಅಮ್ಮ ಅಂತ ಕೂಗಿದ್ ನೋಡಿದ್ರೆ ಯಾರೋ ಏನೋ ಅಪಾಯದಲ್ಲಿದ್ದಾರೆ ಅನ್ಸುತ್ತೆ. ಏನ್ ಮಾಡ್ಲಿ? ಹೋಗಿ ನೋಡೋದೇ ಒಳ್ಳೇದು. ಬಾ, ಪಾರ್ವಾಳ ಇನ್ನೊಂದ್ಸಲಿ ಬರ್ಲಿ, ನಾನು ಏನು ಅಂತ ತೋರಿಸ್ತೀನಿ. ಬ್ಯಾಗ್ ಎಲ್ಲೋಯ್ತು? ಬ್ಯಾಗ್
ಅಯ್ಯೋ, ಈ ಗೊಂಬೆ ತಗೊಂಡೋಗಿ ಆ ಗೊಂಬೆ ಒಳಗೆ ಆ ಶಕ್ತಿನ ತುಂಬಿಸ್ಬೇಕು. ಏನ್ ಮಾಡೋದು? ಏನ್ ಮಾಡ್ಲಿ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಮಾತಾಡಿ. ಇಷ್ಟೊತ್ನಲ್ಲಿ ಯಾರು ಕಾಡಿಗೆ ಬರೋದಕ್ಕೆ ಸಾಧ್ಯ? ಏನ್ ಕೆಲ್ಸ ಇರ್ಬೋದು? ಯಾವುದೋ ಗೊತ್ತಿರೋ ಧ್ವನಿ ಇದಾಗಿತ್ತಲ್ಲ, ಆದ್ರೂ ಯಾರಂತ ಗೊತ್ತಾಗ್ತಿಲ್ವಲ್ಲ. ಯಾರಿರ್ಬೋದು? ನಿಜವಾಗ್ಲೂ ಯಾರಾದ್ರೂ ಕೂಗುದ್ರ ಅಥವಾ ಇದು ನನ್ನ ಭ್ರಮೆನಾ? ಇಲ್ಲ, ನಿಜವಾಗ್ಲೂ ಯಾರೋ ಕೂಗಿದ್ರು. ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಯಾರಿರ್ಬೋದು? ಅಯ್ಯೋ, ಬೊಂಬೆ ಸಿಗ್ಲಿಲ್ಲ ಅಂದ್ರೆ ಯಜಮಾನನ ಕಳ್ಕೊಳ್ಳೋದಂತೂ ಸತ್ಯ. ಹಾಗಾಗ್ಬಾರ್ದು. ಯಜಮಾನರು ಬರ್ಬೇಕು. ಇಲ್ಲಿಗೆಲ್ಲ ಯಾರು ಬರೋದಕ್ಕೆ ಸಾಧ್ಯ? ಯಾರು? ಯಾರದು? ಶಿವಾನಿ? ಅಂಕಲ್, ನೀವು ಇಷ್ಟ ಹೊತ್ನಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬ್ಯಾಗ್ ಕಳೆದೋಗಿತ್ತು, ಹುಡುಕ್ತಾ ಇದ್ದೆ. ಬ್ಯಾಗ? ಏನ್ ಬ್ಯಾಗು? ಅದು ದೇವಸ್ಥಾನಕ್ಕೆ ಹೋಗ್ತಾ ಇದೆ, ಕೈಯಲ್ಲಿ ಬ್ಯಾಗ್ ಇತ್ತು, ಕಾಲ್ಗೆ ಕಲ್ಲೆಡು ಬಿದ್ಬಿಟ್ಟೆ. ಆಗ ಬ್ಯಾಗ್ ಇಲ್ಲೆಲ್ಲೋ ಬಿದ್ದೋಯ್ತು, ಅದ್ರ ಹುಡುಕ್ತಾ ಇದೀನಮ್ಮ. ಇಷ್ಟ ಹೊತ್ನಲ್ಲಿ ಪೂಜೆನಾ? ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು. ನಮ್ಮ ಮನೆ ದೇವ್ರಿಗೆ ನಾವು ಆ ಸಮಯದಲ್ಲೇ ಪೂಜೆ ಮಾಡೋದು. ಓ ಹೌದಾ? ಸರಿ, ಹಾಗಾದ್ರೆ ಬನ್ನಿ ಬ್ಯಾಗ್ ಹುಡ್ಕೋಣ. ಬೇಡಮ್ಮ, ನಾನು ಹುಡ್ಕೋತೀನಿ. ಪರವಾಗಿಲ್ಲ ಅಂಕಲ್, ಒಂದ್ ಕೆಲ್ಸ ಮಾಡಿ, ನೀವ್ ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಸರಿನಮ್ಮ. ಅಯ್ಯೋ, ಬ್ಯಾಗ್ ಇಲ್ಲೇ ಇದೆ. ಪಾಪ ಅಂಕಲ್ ಅಲ್ಲೆಲ್ಲ ಹುಡುಕ್ತಾ ಇದಾರೆ. ಬೇಡ ಬೇಡ, ಸುಮ್ಮನೆ ಅವ್ರನ್ನ ಯಾಕೆ ಕರೆಯೋದು? ನಾನೇ ಹೋಗಿ ತಂದ್ಬಿಡ್ತೀನಿ. ಅಬ್ಬಾ, ಸದ್ಯ ಸಿಕ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನನ್ನ ಪ್ರಾಣಕ್ಕೆ ಅಪಾಯ ಆಗಿರೋದು. ಯಾಕೋ ಒಂಥರ ಸಂಕಟ ಆಗ್ತಿದೆಯಲ್ಲ? ಯಾಕಿರ್ಬೋದು? ಉಸಿರು ಕಟ್ತಾ ಇರೋ ಅನುಭವ ಆಗ್ತಿದೆ ನನಗೆ. ಶಿವನೇ, ಬ್ಯಾಗ್ ಸಿಗ್ತೇನಮ್ಮ? ಹಾ ಅಂಕಲ್, ಸಿಕ್ತು, ತಗೊಳ್ಳಿ. ಶಿವಾನಿ, ನಿನ್ನಿಂದ ಒಂದು ದೊಡ್ಡ ಉಪಕಾರ ಆಯ್ತಮ್ಮ. ಶಿವಾನಿ, ಇವತ್ತು ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ. ಒಂದು ಜೀವನೇ ಉಳಿಸಿದೆ ಶಿವಾನಿ. ಶಿವಾನಿ, ಹೌದು, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೆ? ಅದು ಅಂಕಲ್, ನಾನು ಹೊರಗಡೆ ಹೋಗಿದ್ದೆ. ಒಬ್ಳೆ ಹೋಗಿದ್ದ? ತ್ರಿಶೂಲ್? ಅವನು ಬಂದಿದ್ದ, ನನ್ ಬಿಟ್ಟು ಬೇಗ ಹೊರಟ್ಬಿಟ್ಟ. ಸರಿ ಬಾಮ್ಮ, ಮನೆಗೆ ಬಿಡ್ತೀನಿ. ಪರವಾಗಿಲ್ಲ ಅಂಕಲ್, ನೀವೇನೋ ಪೂಜೆಗೆ ಹೋಗ್ಬೇಕು ಅಂದ್ರಲ್ಲ, ನೀವ್ ಹೊರಡಿ. ಓ ಹೌದೌದು,
ನನ್ ಪೂಜೆಗೆ ಲೇಟ್ ಆಗ್ಬಿಡುತ್ತೆ. ನೀನು ಹುಷಾರಾಗಿ ಮನೆಗೆ ಹೋಗಮ್ಮ. ಸರಿ ಅಂಕಲ್. ಅಂಕಲ್ ಒಂದ್ ನಿಮಿಷ, ಬ್ಯಾಗ್ ಹುಷಾರು, ಮತ್ತೆ ಕಳ್ಕೋಬೇಡಿ. ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ನಾಗಿಣಿಯಿಂದ ಮುಕ್ತಿ ಪಡೆಯೋದಕ್ಕೆ ನಮ್ಗೆ ಈ ಗೊಂಬೆನೇ ಅಸ್ತ್ರ. ಇದು ನಾನು ಕಳ್ಕೊತೀನ? ಸಾಧ್ಯನೇ ಇಲ್ಲ. ಬರ್ತೀನಮ್ಮ. ಅರೆ ಸುಂದ್ರಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇಷ್ಟು ದಿನ ಎಲ್ಗ್ ಹೋಗಿದ್ದೆ ನೀನು? ಏನಾಯ್ತು ಸುಂದ್ರಿ? ಯಾಕೆ ಹಾಕಿ ಹೋಗ್ತಿದ್ಯಾ? ಅಯ್ಯೋ, ಅದ್ ಅಂಕಲ್ಲು, ಬೇರೆ ಯಾರು ಅನ್ಕೊಂಡು ಹೆದರ್ಕೊಂಡ್ಯಾ? ಸುಮ್ನೆ ಹೆದರ್ಕೊಂಡಿದ್ಯಾ ಅನ್ಸತ್ತೆ. ಬಾ ಮನೆಗೆ ಹೋಗೋಣ. ಹ ಅಯ್ಯೋ, ತಡ ಆಗೋಯ್ತು. ಕ್ಷಮಿಸ್ಬಿಡೋದು ಬನ್ರಿ, ತಡ ಆಗೋಗಿದೆ. ಏನಿದು? ಗೊಂಬೆ ತಾನಾಗಿ ಚಲಿಸ್ತಾ ಇದೆ. ಅಮಾವಾಸ್ಯೆ ಇಷ್ಟೊಂದು ಬೆಳಕ ಎಲ್ಲಿಂದ ಬರ್ತಾ ಇದೆ? ಅಯ್ಯೋ, ಗುಹೆನ ಕುಸಿದ್ಬಿಡ್ತಾ ಇದೆ. ನಾನಿಲ್ಲ ಇದ್ರೆ ನನ್ನ ಜೀವಂತ ಸಮಾಧಿ ಆಗ್ಬಿಡ್ತೀನಿ. ಅಯ್ಯೋ, ಒಳಗಡೆ ಯಾಕೆ ಹೀಗಾಗ್ತಾ ಇದೆ? ಮುಹೂರ್ತ ಮೀರಿದ ಮೇಲೆ ಬೊಂಬೆ ತಂದಿಟ್ಟಿದ್ದಕ್ಕೆ ಈ ತರ ಆಗ್ತಾ ಇದೆಯಾ? ಅಯ್ಯೋ ದೇವ್ರೆ. ನನ್ನ ಅಜ್ಞಾತವಾಸ ಎಲ್ಲ ವ್ಯರ್ಥ ಆಗೋಯ್ತು. ನಾನು ಮತ್ತೆ ಬಂದಿರೋದೆ ಪುನರ್ಜನ್ಮ ಪಡ್ಕೊಂಡು ಬಂದಿರೋ ಆದಿಶೇಷ ಯಾರು ಅಂತ ತಿಳ್ಕೊಂಡು ಅವನ ಕತೆ ಮುಗಿಸಿ ನಾಗಿಣಿನ ಸಾಯಿಸ್ಬೇಕು ಅಂತ. ನಾನು ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಬಿಡೋದಿಲ್ಲ.